ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ರಿಲ್ಯಾಕ್ಸ್ ಆಗಿ ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅವರ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರಬಹುದು. ಇವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಹೃದಯದಲ್ಲಿ ಏನಿದೆ, ನಿಮ್ಮ ಫ್ಯೂಚರ್ ಹೇಗಿರಬಹುದು, ಈ ರಿಲೇಷನ್ಶಿಪ್ ಮುಂದೇನು ಆಗ್ಬೋದು, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಸೊ ಲೆಟ್ಸ್ ಬಿಗಿನ್. ಇಲ್ಲಿ ಮೊದಲಿಗೆ 9 ಆಫ್ ಕಪ್ಸ್ ಇದೆ, 10 ಆಫ್ ಸ್ವಾರ್ಡ್ಸ್, ಜಸ್ಟಿಸ್, ಏಸ್ ಆಫ್ ಕಪ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, 2 ಆಫ್ ಕಪ್ಸ್, 5 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಕಪ್ಸ್. ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. 9 ಆಫ್ ಕಪ್ಸ್ ಎನರ್ಜಿ ಇದೆ, ವಿಶ್ ಫುಲ್ಫಿಲ್ಮೆಂಟ್, ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಇವರ ಡ್ರೀಮ್ ಪಾರ್ಟ್ನರ್. ನಿಮ್ಮ ಬ್ಯೂಟಿ ಆಗಿರ್ಬೋದು, ನಿಮ್ಮ ನೇಚರ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ಎಲ್ಲವೂ ಅವರಿಗೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ. ಇನ್ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ ಯು ಆರ್ ದೇರ್ ವಿಶ್ ಕಮ್ ಟ್ರೂ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ಪಾರ್ಟ್ನರಲ್ಲಿ ಯಾವ ಕ್ವಾಲಿಟೀಸ್ ಇರಬೇಕು ಅಂತ ಅಂದ್ಕೊಳ್ತಾರೋ ಅದೆಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಬಟ್ ಒಂದು ಟ್ವಿಸ್ಟ್ ಇದೆ. ಈ ಹ್ಯಾಪಿನೆಸ್, ಈ ಖುಷಿ ಜೊತೆ ಒಂದು ಗಿಲ್ಟ್ ಕೂಡ ಇವರನ್ನು ಕಾಡ್ತಾ ಇದೆ. 10 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಇವ್ರಿಗೆ ಗೊತ್ತಿದೆ ಹೆವಿ ಎನರ್ಜಿ ಇದೆ. ಇವ್ರಿಗೆ ಗೊತ್ತಿದೆ ನೀವು ತುಂಬ ಹರ್ಟ್ ಆಗಿದ್ದೀರಾ, ನೀವು ಅವರನ್ನು ತುಂಬ ಟ್ರಸ್ಟ್ ಮಾಡಿದ್ರಿ, ಪ್ಯೂರ್ ಲವ್ ಕೊಟ್ಟಿದ್ದೀರಿ, ತುಂಬ ಕೇರ್ ಮಾಡಿದ್ರಿ, ತುಂಬ ರೆಸ್ಪೆಕ್ಟ್ ಮಾಡಿದ್ರಿ, ತುಂಬ ವ್ಯಾಲ್ಯೂ ಕೊಟ್ರಿ ಈ ವ್ಯಕ್ತಿಗಾಗಿ. ಆದರೆ ಅವ್ರು ನಿಮಗೆ ಪೇಯ್ನ್ ಮಾತ್ರ ಕೊಟ್ಟಿದ್ದಾರೆ, ಹಾರ್ಟ್ ಬ್ರೇಕ್ ಮಾತ್ರ ಕೊಟ್ಟಿದ್ದಾರೆ. ದೇ ಹರ್ಟ್ ಯು ಡೀಪ್ಲಿ ಅನ್ನೋದು ಇವ್ರಿಗೂ ಕೂಡ ಗೊತ್ತಿದೆ. ಈ ಗಿಲ್ಟ್ ಅವರ ಮನಸ್ಸನ್ನು ಕಾಡ್ತಾ ಇದೆ. ಜಸ್ಟಿಸ್ ಎನರ್ಜಿ ಕಾಣ್ತಾ ಇದೆ. ಬ್ಯಾಲೆನ್ಸ್, ಕರ್ಮ ಬಗ್ಗೆ ನೀವು ಇನ್ನೂ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಒಂದಿನ ಸತ್ಯ ಹೊರ ಬರುತ್ತೆ ಅಂತ, ಒಂದು ದಿನ ಜಸ್ಟಿಸ್ ಸಿಗುತ್ತೆ ಈ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು. ನಿಮಗೆ ಮತ್ತೆ ಹೋಪ್ ಇಟ್ಕೊಂಡಿದ್ದೀರಾ. ನಿಮ್ಮ ಎನರ್ಜಿ ಕಾಮ್ ಆಗಿದೆ. ಡ್ರಾಮಾ ಅನ್ನೋದು ಇಲ್ಲ, ಈಗೋ ಅನ್ನೋದು ಇಲ್ಲ. ನೀವು ಜೆನ್ಯೂನ್ ಲವ್ ಇರುವ ವ್ಯಕ್ತಿ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಏಸ್ ಆಫ್ ಕಪ್ಸ್ ಎನರ್ಜಿ ಕಾಣ್ತಾ ಇದೆ. ನಿಮ್ಮ ಹೃದಯದಲ್ಲಿ ಇನ್ನೂ ಕೂಡ ಲವ್ ಇದೆ. ಎಸ್, ನೀವು ಇನ್ನೂ ಈ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ದೀರಾ. ನಿಮ್ಮ ಲವ್ ಸೆಲ್ಫಿಶ್ ಅಲ್ಲ, ದಿಸ್ ಈಸ್ ಅನ್ಕಂಡೀಷ್ನಲ್ ಲವ್. ಅವರು ಕೂಡ ಇದನ್ನು ಫೀಲ್ ಮಾಡ್ತಾ ಇದ್ದಾರೆ. ಅವರು ಕೂಡ ನಿಮ್ಮನ್ನು ಲವ್ ಗಾಡೆಸ್, ಒಂದು ಪ್ರೀತಿಯ ದೇವತೆ ರೀತಿ ನೋಡ್ತಾ ಇದ್ದಾರೆ. ಅಂದರೆ ನೀವು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಅವರು ನಿಮ್ಮನ್ನು ತುಂಬ ಪ್ರೀತಿ ತುಂಬಿರುವ ವ್ಯಕ್ತಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಪೇಜ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ನೀವು ಈಸಿಲಿ ಇನ್ಫ್ಲೂಯೆನ್ಸ್ ಆಗೋ ವ್ಯಕ್ತಿ ಅಲ್ಲ. ಯಾರಾದರೂ ಏನಾದರೂ ಹೇಳಿದ್ರೆ ಚೇಂಜ್ ಆಗೋದಿಲ್ಲ. ನೀವು ನಿಮ್ಮ ಥಿಂಕಿಂಗ್ ಪ್ರಕಾರ ನೀವು ನಡ್ಕೊಳ್ತೀರಾ. ಅಂದರೆ ನಿಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸುತ್ತೋ ಅದನ್ನು ನೀವು ಕೇಳ್ತೀರಾ. ಈ ನಿಮ್ಮ ನೇಚರ್ಗೆ ಇವರು ತುಂಬ ರೆಸ್ಪೆಕ್ಟ್ ಕೊಡಬೇಕು ಅಂತ ಅಂದ್ಕೊಳ್ತಾರೆ, ತುಂಬ ವ್ಯಾಲ್ಯೂ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಅನಿಸುತ್ತೆ ನೀವು ಓವರ್ ಥಿಂಕಿಂಗ್ ಮಾಡ್ತೀರಾ, ಕೆಲವೊಂದು ಸಲ ನೀವು ಸ್ಟ್ರೆಸ್ ತಗೊಳ್ತೀರಾ, ನಿಮ್ಮ ಮೆಂಟಲ್ ಹೆಲ್ತ್ ಮೇಲೆ ಪ್ರೆಷರ್ ಇದೆ ಅನ್ನೋ ರೀತಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಸ್ಟ್ರಾಂಗ್ ಪರ್ಸನ್ ಅಂತ ಕೂಡ ಇವರು ನಿಮ್ಮನ್ನು ನೋಡ್ತಾ ಇದ್ದಾರೆ. 2 ಆಫ್ ಕಪ್ಸ್ ಎನರ್ಜಿ ಇದೆ. ನಿಮ್ಮಿಬ್ಬರ ನಡುವೆ ಡೀಪ್ ಬಾಂಡ್ ಅನ್ನೋದು ಇದೆ. ಆದರೆ ಥರ್ಡ್ ಪಾರ್ಟಿ ಎನರ್ಜಿ ಕೂಡ ಇಲ್ಲಿ ಕಾಣ್ತಾ ಇದೆ. ಥರ್ಡ್ ಪಾರ್ಟಿ ಇದು ಯಾವಾಗಲೂ ಒಬ್ಬ ಪರ್ಸನ್ ಆಗಿರಬೇಕು ಅಂತ ಇಲ್ಲ, ಒಬ್ಬ ಪರ್ಸನ್ ಕೂಡ ಆಗಿರಬಹುದು. ಬಟ್ ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಸೊಸೈಟಿ, ಡಿಸ್ಟೆನ್ಸ್, ಸಿಚುವೇಶನ್, ಅಂದರೆ ಕೆಲವರಿಗೆ ಫ್ಯಾಮಿಲಿ ಆಪೋಸ್ ಮಾಡಿರ್ಬೋದು ಈ ರಿಲೇಷನ್ಶಿಪ್ನ ಅಕ್ಸೆಪ್ಟ್ ಮಾಡದೇ ಇರ್ಬೋದು. ಇದೆಲ್ಲದರಿಂದ ಕೂಡ ಸೆಪ್ರೇಷನ್ ಅನ್ನೋದು ಆಗಿರಬಹುದು. 5 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ.
ನೀವು ಕೂಡ ಫೀಲ್ ಮಾಡ್ತಿದ್ದೀರಾ, ಅವರು ಕೂಡ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಎಂಟಿ ಫೀಲಿಂಗ್, ಮಿಸ್ಸಿಂಗ್ ಈಚ್ ಅದರ್. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಎಮೋಷ್ನಲ್ ಪೇಯ್ನ್ ಅನ್ನೋದು ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ ಬ್ರೇಕ್ ಆದಮೇಲೆ ಅಥವಾ ನೀವು ದೂರ ಹೋದ್ಮೇಲೆ, ಡಿಸ್ಟೆನ್ಸ್ ಕ್ರಿಯೇಟ್ ಆದಮೇಲೆ ಇಬ್ಬರು ಕೂಡ ಇನ್ಕಂಪ್ಲೀಟ್ ಫೀಲ್ ಮಾಡ್ತಾ ಇದ್ದೀರಾ. ಆ ಎನರ್ಜಿ ಕಾಣ್ತಾ ಇದ್ದಾರೆ. ತುಂಬ ಜನರಿಗೆ ಇದು ಈ ರೀತಿಯ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ನಿಮಗೂ ಕೂಡ ಅವರನ್ನು ಪೂರ್ತಿಯಾಗಿ ಮನಸ್ಸಿನಿಂದ ತೆಗೆದು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಈ ವ್ಯಕ್ತಿಯ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಕಂಟಿನ್ಯೂಸ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಕಾಣ್ತಾ ಇದೆ. ಕೆಲವೊಂದು ವೇಳೆ ಇವ್ರಿಗೆ ಸ್ಲೀಪ್ ಕೂಡ, ನಿದ್ದೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಮೆಂಟಲ್ ಸ್ಟ್ರೆಸ್ ಅನ್ನೋದು ಕಾಣ್ತಾ ಇದೆ. ದೇ ಆರ್ ಎಮೋಷ್ನಲಿ ಡಿಸ್ಟರ್ಬ್ಡ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಕ್ವೀನ್ ಆಫ್ ಕಪ್ಸ್ ಎನರ್ಜಿ ಇದೆ. ಅವರ ಹೃದಯದಲ್ಲಿ ನೀವು ಕ್ವೀನ್ ಆಗಿದ್ದೀರಾ. ಅವರು ನಿಮ್ಮನ್ನು ಕೇರಿಂಗ್, ಲವ್ವಿಂಗ್, ಎಮೋಷ್ನಲ್, ಪ್ಯೂರ್ ಸೋಲ್ ಅಂತ ನೋಡ್ತಾ ಇದ್ದಾರೆ. ಅವರ ಲೈಫ್ನಲ್ಲಿ ಆಪ್ಷನ್ಸ್ ಇದ್ದರೂ ಕೂಡ ಅವರು ನಿಮಗೆ ರೀಪ್ಲೇಸ್ ಮಾಡೋದಿಲ್ಲ, ನಿಮ್ಮನ್ನು ರೀಪ್ಲೇಸ್ ಮಾಡೋದಿಲ್ಲ. ಆ ಎನರ್ಜಿ ಕಾಣ್ತಾ ಇದೆ. ಫ್ಯೂಚರ್ ಎನರ್ಜಿ ಯಾವ ರೀತಿ ಇರ್ಬೋದು ಅಂತ ನೋಡೋಣ. ಈಗ ಪ್ರೆಸೆಂಟ್ ಟೈಮಲ್ಲಿ ಸಿಚುವೇಶನ್ ಡಿಫಿಕಲ್ಟ್ ಇರಬಹುದು, ಕಮ್ಯುನಿಕೇಷನ್ ಕಡಿಮೆ ಇರಬಹುದು, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಅಥವಾ ಡಿಸ್ಟೆನ್ಸ್ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಇಬ್ಬರ ನಡುವೆ ಫೈಟ್ ನಡೆದಿರಬಹುದು. ಬಟ್ ಫ್ಯೂಚರ್ನಲ್ಲಿ ಕಮ್ಯುನಿಕೇಷನ್ ಬರುವ ಎನರ್ಜಿ ಕಾಣ್ತಾ ಇದೆ. ತುಂಬ ಜನರಿಗೆ ಕಮ್ಯುನಿಕೇಷನ್ ಬರುತ್ತೆ. ಆ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಕ್ಲಾರಿಟಿ ಬರಬಹುದು, ರೀಕನ್ಸಿಲೇಷನ್ ಚಾನ್ಸಸ್ ತುಂಬ ಇದೆ. ಅವರು ಕ್ಲಿಯರ್ ಮೈಂಡಲ್ಲಿ ಅವರ ಎಲ್ಲ ಎಫರ್ಟನ್ನು ಹಾಕಿ ನಿಮ್ಮ ಹತ್ರ ಬರುವ ಎನರ್ಜಿ ಕಾಣ್ತಾ ಇದೆ. 10 ಆಫ್ ಸ್ವಾರ್ಡ್ಸ್ ಅಗೈನ್. ಹೌದು, ಪೇನ್ ಆಗಿದೆ, ಆದರೆ ಇದು ಎಂಡಿಂಗ್ ಅಂತ ಅಲ್ಲ, ನ್ಯೂ ಬಿಗಿನಿಂಗ್ ಸಿಗ್ನಲ್ ಕೊಡ್ತಾ ಇದೆ. ನ್ಯೂ ಸ್ಟಾರ್ಟ್, ರಿಲೇಷನ್ಶಿಪ್ ಮತ್ತು ಸ್ಟಾರ್ಟ್ ಆಗುವ ಎನರ್ಜಿ ಕಾಣ್ತಾ ಇದೆ. ಕಮಿಟ್ಮೆಂಟ್ ಎನರ್ಜಿ, ಅವರು ಸೀರಿಯಸ್ ಆಗಿ ಬರ್ತಾರೆ. ಕಮಿಟ್ಮೆಂಟ್ ಕೊಡುವ ಎನರ್ಜಿ ಕಾಣ್ತಾ ಇದೆ. ಲಾಂಗ್ ಟರ್ಮ್ ಥಿಂಕ್ ಮಾಡ್ತಾ ಇದ್ದಾರೆ. ದೇ ವಾಂಟ್ ಯು ಫ್ರಮ್ ದೇರ್ ಹಾರ್ಟ್. ಅವರ ಹಾರ್ಟಿಂದ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ಕಾಣ್ತಾ ಇದೆ. ನೀವು ಅವರಿಗೆ ಒಬ್ಬ ಸ್ಪೆಷಲ್ ಪರ್ಸನ್. ನಿಮ್ಮ ಲವ್ ತುಂಬ ಪ್ಯೂರ್ ಆಗಿದೆ. ಈ ರಿಲೇಷನ್ಶಿಪ್ ತುಂಬ ಸಲ ಟೆಸ್ಟ್ ಆಗಿರ್ಬೋದು, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಬಂದಿರಬಹುದು, ಮಾತುಕತೆಗೆ ನಿಂತು ಹೋಗಿರಬಹುದು, ಮತ್ತೆ ನೀವು ಒಂದಾಗಿರಬಹುದು. ಕಾಲ್, ಮೆಸೇಜ್ ಏನೂ ಇಲ್ಲದೆ ತುಂಬ ಸಲ ಈ ರೀತಿ ಆಗಿದೆ. ಮತ್ತೆ ನೀವು ಕನೆಕ್ಟ್ ಆಗಿದ್ದೀರಾ. ಅದು ಬ್ರೇಕ್ ಆಗಿದ್ರೂ ಕೂಡ ಬಟ್ ಕಂಪ್ಲೀಟ್ಲಿ ಓವರ್ ಆಗಿಲ್ಲ. ಯೂನಿವರ್ಸ್ ಸ್ಟಿಲ್ ವರ್ಕಿಂಗ್ ಆನ್ ಇಟ್. ಯೂನಿವರ್ಸ್ ಕೂಡ ನಿಮ್ಮ ಫೇವರಲ್ಲಿದೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಯಾವ ರೀತಿ ಥಿಂಕ್ ಮಾಡ್ತಾರೋ ನೀವು ಕೂಡ ತುಂಬ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಒಂದು ಕಡೆಯಿಂದ ಲವ್ ಇದೆ ಅನ್ನೋ ಎನರ್ಜಿ ಕಾಣ್ತಾ ಇಲ್ಲ. ಇಬ್ಬರು ಕೂಡ ತುಂಬ ಪವರ್ಫುಲ್ ಎನರ್ಜಿ ಕಾಣ್ತಾ ಇದೆ. ತುಂಬ ಪಾಸಿಟಿವ್ ಆಗಿರುವಂತಹ ಬ್ಯೂಟಿಫುಲ್ ಎನರ್ಜಿ ಕಾಣ್ತಾ ಇದೆ. ಟ್ರೂ ಕನೆಕ್ಷನ್ಸ್ ಆಲ್ವೇಸ್ ಫೈಂಡ್ ದೇರ್ ವೇ. ಆ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ಪ್ರೆಸೆಂಟ್ ಎನರ್ಜಿ ಪ್ರಕಾರ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಸ್ಟೇ ಪಾಸಿಟಿವ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ರಿಲ್ಯಾಕ್ಸ್ ಆಗಿ ಡೀಪ್ ಬ್ರೀತನ್ನು ತಗೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರಬಹುದು. ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವರ ಫೀಲಿಂಗ್ಸ್ ಏನಿದೆ, ಅವರ ನೆಕ್ಸ್ಟ್ ಆ್ಯಕ್ಷನ್ ಏನು, ನಿಮ್ಮ ಫ್ಯೂಚರ್ ರಿಲೇಷನ್ಶಿಪ್ ಯಾವ ರೀತಿ ಇರಬಹುದು, ಇದೆಲ್ಲವನ್ನು ಈ ರೀಡಿಂಗಲ್ಲಿ ನೋಡೋಣ. ಸೊ ರಿಲ್ಯಾಕ್ಸ್, ಲೆಟ್ಸ್ ಬಿಗಿನ್. ಈಗ ಎನರ್ಜಿ ಯಾವ ರೀತಿ ಇದೆ ಅಂದರೆ 10 ಆಫ್ ವಾಂಡ್ಸ್ ಎನರ್ಜಿ ಇದೆ, ಸ್ಟಾರ್, 7 ಆಫ್ ಸ್ವಾರ್ಡ್ಸ್, 6 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ, 8 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ, 10 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ, 5 ಆಫ್ ಕಪ್ಸ್ ಇದೆ, ನೈಟ್ ಆಫ್ ಕಪ್ಸ್ ಇದೆ, ಕ್ವೀನ್ ಆಫ್ ಕಪ್ಸ್ ಇದೆ, ಲವರ್ಸ್, ಏಸ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಕಾಣ್ತಾ ಇದೆ. 10 ಆಫ್ ವಾಂಡ್ಸ್. ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ನೀವು ಲೈಫ್ನಲ್ಲಿ ತುಂಬ ಬರ್ಡನ್ ತಗೊಂಡಿದ್ದೀರಾ. ಎಲ್ರಿಗಾಗೂ ನೀವು ಸ್ಯಾಕ್ರಿಫೈಸ್ ಮಾಡ್ತೀರಾ. ಅದು ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರಬಹುದು,
ನಿಮ್ಮ 100% ನೀವು ಕೊಡ್ತೀರಾ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ತೊಗೊಳ್ತೀರಾ, ಸ್ಟ್ರೆಸ್ ಜಾಸ್ತಿ ತೊಗೊಳ್ತೀರಾ. ಯು ಕ್ಯಾರಿ ಎವ್ರಿಥಿಂಗ್ ಅಲೋನ್, ಒಬ್ಬರೇ ಎಲ್ಲವನ್ನು ತಗೊಳ್ತೀರಾ. ಅವರಿಗೆ ನಿಮ್ಮ ಮೇಲೆ ಸಿಂಪತಿ ಕೂಡ ಇದೆ, ರೆಸ್ಪೆಕ್ಟ್ ಕೂಡ ಇದೆ, ಆ ಎನರ್ಜಿ ಕಾಣ್ತಾ ಇದೆ. ಸ್ಟಾರ್ ಕಾರ್ಡ್, ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಸೂನ್ ಪಾಸಿಟಿವ್ ಚೇಂಜ್ ಬರುವ ಎನರ್ಜಿ ಇದೆ. ಗುಡ್ ಜಾಬ್ ಆಗಿರ್ಬೋದು, ಹ್ಯಾಪಿ ಫ್ಯಾಮಿಲಿ ಆಗಿರ್ಬೋದು, ಟ್ರೂ ಲವ್ ಆಗಿರ್ಬೋದು. ಯು ಡಿಸರ್ವ್ ದ ಬೆಸ್ಟ್. ಅವ್ರು ಜೆನ್ಯೂನ್ಲಿ ವಿಶ್ ಮಾಡ್ತಾ ಇದ್ದಾರೆ ನೀವು ಹ್ಯಾಪಿ ಆಗಿರಬೇಕು ಅಂತ. ನಿಮ್ಮ ಎನರ್ಜಿ ಪ್ರಕಾರ ಈಗ ನೀವು ಫೀಲ್ ಮಾಡ್ತಾ ಇದ್ದೀರಾ, ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದೀರಾ. ನಾನು ಎಲ್ರಿಗೋಸ್ಕರ ಎಲ್ಲವನ್ನು ಮಾಡ್ತೀನಿ, ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ತೀನಿ, ಆದರೆ ನನಗೆ ಬೇಕಾಗಿರುವ ಇಂಪಾರ್ಟೆನ್ಸನ್ನು ಕೊಡ್ತಾ ಇಲ್ಲ ಅಂತ ನಿಮಗೆ ಫೀಲ್ ಆಗ್ತಾ ಇದೆ. ತುಂಬ ಸಲ ನಿಮಗೆ ಈ ರೀತಿ ಫೀಲ್ ಆಗಿರ್ಬೋದು. ದಿಸ್ ಈಸ್ ಎಮೋಷ್ನಲ್ ಇಂಬ್ಯಾಲೆನ್ಸ್ ಅನ್ನೋ ರೀತಿ ಕಾಣ್ತಾ ಇದೆ. 7 ಆಫ್ ಸ್ವಾರ್ಡ್ಸ್ ಎನರ್ಜಿ ಇದೆ. ಈ ವ್ಯಕ್ತಿ ಅಂದ್ಕೊಳ್ತಾರೆ ನಿಮ್ಮ ಲೈಫ್ನಲ್ಲಿ ತುಂಬ ಸುಳ್ಳುಗಳು ಹೇಳಿರ್ಬೋದು. ಈ ವ್ಯಕ್ತಿ ಕೂಡ ಸುಳ್ಳು ಹೇಳಿರಬಹುದು, ಚೀಟಿಂಗ್ ಆಗಿದೆ, ನಿಮಗೆ ಹರ್ಟ್ ಮಾಡಿದ್ದಾರೆ, ನೋವು ಮಾಡಿದ್ದಾರೆ. ಇದು ಫ್ರೆಂಡ್ಶಿಪ್ಪಲ್ಲಿ ಕೂಡ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಕೂಡ ಆಗಿರ್ಬೋದು. ನೀವು ತುಂಬ ಡೀಪಾಗಿ ಹರ್ಟ್ ಆಗಿದ್ದೀರಾ, ಆ ಎನರ್ಜಿ ಇದೆ. 6 ಆಫ್ ಪೆಂಟಿಕಲ್ಸ್ ಎನರ್ಜಿ ಕಾಣ್ತಾ ಇದೆ. ನೀವು ಯಾವ ರೀತಿಯ ವ್ಯಕ್ತಿ ಅಂದರೆ ಯು ಆರ್ ಗಿವರ್, ಹೆಲ್ಪ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ, ಅಂದರೆ ಚಾರಿಟಿ ಮೈಂಡ್ಸೆಟ್ ಇದೆ. ಬಟ್ ಬ್ಯಾಲೆನ್ಸ್ ಅನ್ನೋದು ಇಲ್ಲ. ನೀವು ಕೊಟ್ಟಷ್ಟು ನಿಮಗೆ ಯಾವುದೇ ವಿಷಯದಲ್ಲಾಗಿರ್ಬೋದು ನಿಮಗೆ ಮತ್ತೆ ಸಿಗೋದಿಲ್ಲ, ರಿಟರ್ನ್ ಸಿಗೋದಿಲ್ಲ, ಆ ಎನರ್ಜಿ ಕಾಣ್ತಾ ಇದೆ. 8 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ನೀವು ಆನ್ಲೈನ್ನಲ್ಲಿ ಅಥವಾ ವರ್ಕ್ನಲ್ಲಿ ತುಂಬ ಬ್ಯುಸಿಯಾಗಿರ್ತೀರ. ಅದು ಯಾವುದೇ ಕೆಲಸ ಆಗಿರ್ಬೋದು, ಆನ್ಲೈನ್ ಜಾಸ್ತಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಬೋದು, ಜಾಬ್, ಬಿಸ್ನೆಸ್, ಸ್ಕಿಲ್ ಬಿಲ್ಡಿಂಗ್, ಈ ರೀತಿ ಯು ಆರ್ ಸ್ಟ್ರಗಲ್ ಮಾಡ್ತೀರಾ, ಎಫರ್ಟ್ ಆಗ್ತೀರಾ, ಆ ಎನರ್ಜಿ ಇದೆ. 10 ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ನಿಮ್ಮ ಡ್ರೀಮ್ಸ್ ಏನು ಅಂದರೆ ನೀವು ಬೇಕು ಅಂದ್ಕೊಳ್ತೀರಾ, ಸ್ಟೇಬಲ್ ಫ್ಯಾಮಿಲಿ ಬೇಕು ಅಂದ್ಕೊಳ್ತೀರಾ, ಲವಿಂಗ್ ಪಾರ್ಟ್ನರ್ ಬೇಕು ಅಂದ್ಕೊಳ್ತೀರಾ, ಗುಡ್ ಮನಿ, ತುಂಬ ಮನಿ ಬೇಕು, ತುಂಬ ಸ್ಟೇಬಲ್ಲಾಗಿ ನಿಂತ್ಕೋಬೇಕು, ಲೈಫ್ನ ಒಂದು ಒಳ್ಳೆ ರೀತಿ ಲೀಡ್ ಮಾಡಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಕಂಪ್ಲೀಟ್ ಲೈಫ್. ಈ ವ್ಯಕ್ತಿಗೆ ನಿಮ್ಮ ಡ್ರೀಮ್ಸ್ ಗೊತ್ತಿದೆ, ಆ ಎನರ್ಜಿ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಇದೆ. ನೀವು ಸ್ಟ್ರಾಂಗ್ ವ್ಯಕ್ತಿ, ಇಂಡಿಪೆಂಡೆಂಟ್, ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ನಿಮಗೆ ತುಂಬ ಇದೆ. ನಿಮಗೆ ಹರ್ಟ್ ಆದರೆ ಯು ವಾಕ್ ಅವೇ, ಯು ಡೋಂಟ್ ಬೆಗ್ ಫಾರ್ ಲವ್. ಒಂದು ಕಡೆ ನಿಮಗೆ ಹರ್ಟ್ ಆಗಿದ್ರೆ, ಫ್ರೆಂಡ್ಶಿಪ್ಪಲ್ಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ಹರ್ಟ್ ಆಗಿದೆ ಅಂದರೆ ಅದು ರಿಲೇಟಿವ್ಸ್ ಕಡೆಯಿಂದ ಆಗಿರ್ಬೋದು, ನೀವು ಅಲ್ಲಿಂದ ಹೊರಟೋಗ್ತೀರಾ. ಅಲ್ಲಿ ತುಂಬ ಹೊತ್ತು ನಿಲ್ಲೋದಿಲ್ಲ, ನೀವು ಮನಸ್ಸಿಟ್ಟು ನಿಲ್ಲೋದಿಲ್ಲ, ಅಥವಾ ನೀವು ಅಲ್ಲಿಂದ ಹೊರಟು ಹೋಗ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಫೀಲಿಂಗ್ಸ್ ಏನು ಅಂದರೆ ದೇ ಮಿಸ್ ಯು. ಅವ್ರಿಗೆ ರಿಗ್ರೆಟ್ ಫೀಲ್ ಇದೆ. ಇವ್ರು ತಪ್ಪು ಮಾಡಿದ್ದಾರೆ, ನಿಮ್ಮನ್ನು ಹರ್ಟ್ ಮಾಡಿದರೆ ತಪ್ಪು ಮಾಡಿದ್ದಾರೆ, ಅಥವಾ ನಿಮಗೆ ಇವರ ಕಡೆಯಿಂದ ಹರ್ಟ್ ಆಗಿದೆ ಅನ್ನೋ ಬಗ್ಗೆ ಇವ್ರಿಗೆ ರಿಗ್ರೆಟ್ ಫೀಲ್ ಇದೆ. 5 ಆಫ್ ಕಪ್ಸ್ ಎನರ್ಜಿ. ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೂಡ ಇದ್ದಾರೆ. ನೈಟ್ ಆಫ್ ಕಪ್ಸ್ ಎನರ್ಜಿ ಇದೆ. ದೇ ವಾಂಟ್ ಟು ಎಕ್ಸ್ಪ್ರೆಸ್ ಫೀಲಿಂಗ್. ಅವರು ಅವರ ಫೀಲಿಂಗ್ಸನ್ನು ಶೇರ್ ಮಾಡ್ಕೋಬೇಕು ಅಂತ ಇದ್ದಾರೆ, ಬಟ್ ಹಿಂಜರಿತಾ ಇದ್ದಾರೆ. ಯಾವುದೋ ಒಂದು ಕಾರಣಕ್ಕೆ, ಯಾವುದೋ ಒಂದು ಸಿಚುವೇಶನ್ ಕಾರಣದಿಂದ, ಅಥವಾ ಈಗೋ ಏನೋ ಒಂದು ಕಾರಣ ಇರ್ಬೋದು, ಹಿಂಜರಿತಾ ಇದ್ದಾರೆ, ಆ ಎನರ್ಜಿ ಇದೆ. ಇನ್ನು ದೇರ್ ಪೇಯ್ನ್, ಅವರ ಪೇಯ್ನ್ ಏನಿದೆ ಅನ್ನೋದಾದರೆ ನೀವು ದೂರ ಹೋಗಿದ್ದೀರಾ, ನೀವು ಅವರನ್ನು ಬಿಟ್ಟು ಹೋಗಿದ್ದೀರಾ ಅನ್ನೋ ರೀತಿ ಕೆಲವು ಬಾರಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಲೋನ್ಲಿನೆಸ್ ಇದೆ, ಇವರನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅನ್ನೋ ಫೀಲಿಂಗ್ ಕೂಡ ಇದೆ. ಅಂದರೆ ನೀವಾಗಿ ಇವರಿಂದ ದೂರ ಹೋಗಿದ್ದೀರಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಕರೆಂಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ಈಗ ಎಮೋಷ್ನಲಿ ಬ್ರೇಕ್ ಡೌನ್ ಆಗಿದ್ದಾರೆ. ಸ್ಯಾಡ್ನೆಸ್, ದುಃಖ ಅನ್ನೋದು ತುಂಬ ಕಾಣ್ತಾ ಇದೆ. ಮಿಸ್ಸಿಂಗ್ ಈಚ್ ಅದರ್, ನೀವು ಕೂಡ ಈ ವ್ಯಕ್ತಿಯನ್ನು ಮಿಸ್ ಮಾಡ್ಕೊಳ್ತಾ ಇರಬಹುದು. ಇಬ್ಬರು ಹರ್ಟ್ ಆಗಿದ್ದೀರಾ. ಈ ವ್ಯಕ್ತಿ ಕೂಡ ನಿಮ್ಮ ಹತ್ರ ರೂಢಾಗಿ ಬಿಹೇವ್ ಮಾಡಿದ್ದಾರೆ. ಯಾವುದೋ ಒಂದು ಮಾತು, ಇವರ ಮಾತು ನಿಮಗೆ ಹರ್ಟ್ ಆಗಿದೆ, ಅದೇ ರೀತಿ ನಿಮ್ಮ ಮಾತು ಕೂಡ ಇವ್ರಿಗೆ ಹರ್ಟ್ ಆಗಿದೆ. ಇಬ್ಬರು ಕೂಡ ಹರ್ಟ್ ಆಗಿದ್ದೀರಾ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಕ್ವೀನ್ ಆಫ್ ಕಪ್ ಎನರ್ಜಿ ಕಾಣ್ತಾ ಇದೆ. ಡೀಪ್ ಲವ್ ಇದೆ. ನಿಮ್ಮಿಬ್ಬರ ನಡುವೆ ಟ್ರೂ ಲವ್ ಇದೆ. ಎಮೋಷ್ನಲ್ ಬಾಂಡ್ ಸ್ಟ್ರಾಂಗ್ ಆಗಿದೆ. ನಿಮ್ಮ ಬಗ್ಗೆ ಈ ವ್ಯಕ್ತಿ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನಲ್ಲಿ ನೀವಿದ್ದೀರಾ. ಇವರು ನಿಮ್ಮನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ. ಅವರು ಈಗ ಯಾವುದೇ ರೀತಿ ಬಿಹೇವ್ ಮಾಡ್ತಾ ಇರಬಹುದು, ರೂಢಾಗಿ ಬಿಹೇವ್ ಮಾಡ್ತಾ ಇರ್ಬೋದು, ನಿಮ್ಮಿಂದ ದೂರ ಆಗಿರ್ಬೋದು, ಬಟ್ ಇವರ ಮನಸ್ಸಿನಿಂದ ನೀವು ಹೋಗಿಲ್ಲ ಅನ್ನೋ ಎನರ್ಜಿ ಕಾಣ್ತಾ ಇದೆ. ನೆಕ್ಸ್ಟ್ ಆ್ಯಕ್ಷನ್ ಏನು ಅಂತ ನೋಡೋಣ. ಟ್ರಾವೆಲ್ ಎನರ್ಜಿ ಇದೆ. ಅವರು ಮೂವ್ ಆಗ್ತಾರೆ. ಡಿಸ್ಟೆನ್ಸ್ ರೆಡ್ಯೂಸ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ಮೀಟ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಕಾಣ್ತಾ ಇದೆ. ರಿಲೇಷನ್ಶಿಪ್ ಮತ್ತು ರೀಕನೆಕ್ಟ್ ಆಗುವ ರೀಕನ್ಸಿಲೇಷನ್ ಎನರ್ಜಿ ಕಾಣ್ತಾ ಇದೆ. ಲವರ್ಸ್ ಎನರ್ಜಿ ಇದೆ. ಇದು ವೆರಿ ಪವರ್ಫುಲ್. ಸೋಲ್ಮೇಟ್ ಎನರ್ಜಿ. ಲವ್ ಸ್ಟಿಲ್ ದೇರ್. ಅವರ ಮನಸ್ಸಿನಲ್ಲಿ ಕೂಡ ಲವ್ ಇದೆ.
ಕನೆಕ್ಷನ್ ಸ್ಟ್ರಾಂಗ್ ಇದೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ, ಆ ಎನರ್ಜಿ ಕಾಣ್ತಾ ಇದೆ. ಇನ್ನು ಕಮಿಟ್ಮೆಂಟ್ ಬರುತ್ತಾ ಅಂತ ನೋಡೋದಾದರೆ ಎಸ್, ಪ್ರಪೋಸಲ್ ಬರ್ತಾ ಇದೆ, ಎಂಗೇಜ್ಮೆಂಟ್, ಮ್ಯಾರೇಜ್ ಎನರ್ಜಿ. ಕೆಲವರಿಗೆ ಮ್ಯಾರೇಜ್ ಪ್ರಪೋಸಲ್ ಬರುವ ಎನರ್ಜಿ ಕಾಣ್ತಾ ಇದೆ, ಎಂಗೇಜ್ಮೆಂಟ್ ಎನರ್ಜಿ ಕಾಣ್ತಾ ಇದೆ. ದಿಸ್ ಇಸ್ ರಿಯಲ್ ಆಫರ್, ಸ್ಟೇಬಲ್ ಆಫರ್ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಇನ್ನು ಎಲ್ಲಿವರೆಗೂ ನಿಮಗೆ ಈ ಕಮಿಟ್ಮೆಂಟ್ ಅನ್ನೋದು ಸಿಗಬಹುದು ಅಂತ ನೋಡೋದಾದರೆ ಎನರ್ಜಿ ಪ್ರಕಾರ ನೆಕ್ಸ್ಟ್ 1 ಮಂತ್ ಒಳಗಡೆ ಕಮ್ಯುನಿಕೇಷನ್ ಅನ್ನೋದು ರೀಸ್ಟಾರ್ಟ್ ಆಗುತ್ತೆ. ಆ್ಯಕ್ಷನ್, ಕಮಿಟ್ಮೆಂಟ್, ಸ್ಟ್ರಾಂಗ್ ಮೂಮೆಂಟ್ ಅನ್ನೋದು ಕಾಣ್ತಾ ಇದೆ. ಮ್ಯಾರೇಜ್ ಪ್ರಪೋಸಲ್ ಬರ್ಬೋದು, ಅಪ್ರೋಚ್ ಮಾಡುವ ಎನರ್ಜಿ ಕಾಣ್ತಾ ಇದೆ. ನೆಕ್ಸ್ಟ್ 1 ಮಂತ್ ಒಳಗಡೆ ತುಂಬ ಸ್ಟ್ರಾಂಗ್ ಆಗಿರೋ ಎನರ್ಜಿ ಕಾಣ್ತಾ ಇದೆ. ತುಂಬ ಜನರ ಲೈಫ್ನಲ್ಲಿ ಈ ರೀತಿ ಆಗುವ ಎನರ್ಜಿ ತುಂಬ ಜಾಸ್ತಿ ಕಾಣ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಲೈಫ್ಗೆ ಅವರಾಗೆ ಬರುವ ಎನರ್ಜಿ ಕಾಣ್ತಾ ಇದೆ. ಸ್ಟ್ರಾಂಗ್, ಇವ್ರಿಗೆ ಈಗ ಕೇವಲ ಏನು ಅನ್ನಿಸ್ತಾ ಇದೆ ಅಂದರೆ ಕಮಿಟ್ಮೆಂಟ್ ಕೊಡಬೇಕು, ಆ್ಯಕ್ಷನ್ ತೊಗೊಳ್ಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಹತ್ರ ಅಪ್ರೋಚ್ ತೊಗೊಂಡು ಬರೋ ಅಂದರೆ ಸ್ಟ್ರಾಂಗ್ ಆಗಿರುವ ಅಪ್ರೋಚ್ ಮೂಲಕ ಬರುವ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಇಬ್ಬರು ಕೂಡ ಹರ್ಟ್ ಆಗಿದ್ದೀರಾ. ಈಗ ಸಿಚುವೇಶನ್ ಯಾವುದೇ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ನೋ ಕಾಂಟ್ಯಾಕ್ಟ್ ಬಂದಿರ್ಬೋದು, ಅಥವಾ ಲೆಸ್ ಕಮ್ಯುನಿಕೇಷನ್ ಅನ್ನೋದು ಬಂದಿರ್ಬೋದು. ಈಗೋ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಡಿಸ್ಟೆನ್ಸ್ ಇದೆ, ಬಟ್ ಲವ್ ಸ್ಟಿಲ್ ಅಲೈವ್. ಈ ವ್ಯಕ್ತಿಗೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅವರು ಆ್ಯಕ್ಷನ್ ತಗೊಳ್ತಾರೆ ಅನ್ನೋ ಎನರ್ಜಿ ಇದೆ. ರಿಲೇಷನ್ಶಿಪ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋ ಎನರ್ಜಿ ಕಾಣ್ತಾ ಇದೆ. ಟ್ರೂ ಲವ್ಸ್ ಆಲ್ವೇಸ್ ಕಮ್ಸ್ ಬ್ಯಾಕ್, ಆ ಎನರ್ಜಿ ಕಾಣ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ರೀಡಿಂಗಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಸಿ ಯು ಇನ್ ನೆಕ್ಸ್ಟ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್.